ಲೋಕಸಭೆ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ಇವತ್ತು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅದರಲ್ಲೂ ಒಕ್ಕಲಿಗರ ಕೋಟೆಗೆ ಎಂಟ್ರಿ ಕೊಡ್ತಾ ಇರೋದು ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಉತ್ಸಾಹ ಮನೆ ಮಾಡಿದೆ. ಹಳೆ ಮೈಸೂರು ಗೆಲ್ಲೋದಕ್ಕೆ ಅಮಿತ್ ಶಾ ರಣತಂತ್ರ ರೂಪಿಸಿದ್ದಾರೆ. 4 ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ. ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ಅಮಿತ್ ಶಾ ಇವತ್ತು ಸಂಚಾರ ಮಾಡಲಿಕ್ಕಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ಗೊಂದಲಕ್ಕೆ ಬಹುತೇಕ ತೆರೆ ಬೀಳೋ ಸಾಧ್ಯತೆ ಇದೆ. ಜೆಡಿಎಸ್ಗೆ ಬಿಟ್ಟು ಕೊಡುವ ಕ್ಷೇತ್ರಗಳು ಯಾವುವು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಸನ, ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡ್ತಾರಾ ಅಮಿತ್ ಶಾ ಅನ್ನೋದು ಪ್ರಶ್ನೆ. ಕಾರಣ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ದಳ ಮೈತ್ರಿಯಾಗಿ ಹೋಗ್ತಾ ಇರೋದ್ರಿಂದ ಎಷ್ಟು ಕ್ಷೇತ್ರ, ಯಾವ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಎನ್ನುವಂತ ಪ್ರಶ್ನೆಗೆ 4 ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ. ಬಟ್ ಆ 4 ಕ್ಷೇತ್ರ ಯಾವುವು ಅನ್ನೋದು ಪ್ರಶ್ನೆ. ಅಮಿತ್ ಶಾ ಅವರ ಎಂಟ್ರಿಯಿಂದ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳೋ ಸಾಧ್ಯತೆಗಳು. ಅದರಲ್ಲೂ ಒಕ್ಕಲಿಗರ ಕೋಟೆಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಬಿಜೆಪಿ ಅಲೆ ಸೃಷ್ಟಿ ಮಾಡೋದಕ್ಕೆ ಅಮಿತ್ ಶಾ ಅವರು ಪ್ಲಾನ್ ರೂಪಿಸಿಕೊಂಡೇ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಒಂದು ಕಡೆ ಹಿಂದುತ್ವ, ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆಯ ಬಳಿಕ ರಾಜ್ಯಕ್ಕೆ ಅಮಿತ್ ಶಾ ಅವರ ಎಂಟ್ರಿ. ಬಿಜೆಪಿ ನಾಯಕರಲ್ಲೂ ಕೂಡ ಉತ್ಸಾಹ, ಕಾರ್ಯಕರ್ತರಲ್ಲಿ ಡಬಲ್ ಉತ್ಸಾಹ. ಏನೆಲ್ಲ ಪ್ಲಾನಿಂಗ್ ಇದೆ ಇವತ್ತು ಅಮಿತ್ ಶಾ ಅವರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇದೆ. ಇವತ್ತು ಬಿಜೆಪಿಯ ಪ್ರಮುಖ ನಾಯಕ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ರಾತ್ರಿ ಮೈಸೂರಿಗೆ ಬರ್ತಾರೆ. ನಾಳೆ ಸಭೆ ಇದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಪ್ರಬಲಗೊಳಿಸೋದು, ಅದ್ರ ಜೊತೆಗೆ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿಯ ಕೆಲವು ಅಸಮಾಧಾನ ಏನಿದೆ, ಆ ಅಸಮಾಧಾನ ಎಲ್ಲ ಶಮನಗೊಳಿಸಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಒಂದು ತಂತ್ರವನ್ನು ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ ಸಭೆ ನಡೀಲಿಕ್ಕಿದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀಲಿಕ್ಕಿದೆ. ಅದಕ್ಕೂ ಮೊದಲು ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವದಲ್ಲಿ ನಾಳೆ ಪಾಲ್ಗೊಳ್ತಾರೆ. ಇವತ್ತು ರಾತ್ರಿ ಸುಮಾರು 8-8:30 ಅಷ್ಟೊತ್ತಿಗೆ ಮೈಸೂರಿಗೆ ಆಗಮಿಸಿ ರಾತ್ರಿ ವಾಸ್ತವ್ಯ ಮಾಡಿ ಬೆಳಗ್ಗೆ ಸುತ್ತೂರು ಮಠಕ್ಕೆ ಭೇಟಿ ನೀಡ್ತಾರೆ. ಚಾಮುಂಡೇಶ್ವರಿ ಬೆಟ್ಟಕ್ಕೂ ಭೇಟಿ ನೀಡ್ತಾರೆ. ಆ ನಂತರ ಮಧ್ಯಾಹ್ನ ಸಭೆ ನಡೆಸಿ ಮೈತ್ರಿ ವಿಚಾರವಾಗಿ ಕೆಲವು ಗೊಂದಲ ಇದೆ. ಹಾಸನ ಮತ್ತು ಮಂಡ್ಯ ವಿಚಾರವಾಗಿ ಸ್ಥಳೀಯ ಬಿಜೆಪಿ ನಾಯಕರು JDSಗೆ ಸೀಟು ಬಿಟ್ಕೊಡ್ಲಿಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಚರ್ಚೆ ನಡೆಸಿ ಅಲ್ಲಿ JDS ಹೆಚ್ಚಿನ ಪ್ರಾಬಲ್ಯ ಇರೋದ್ರಿಂದ ಆ ಕ್ಷೇತ್ರಗಳನ್ನು JDSಗೆ ಬಿಟ್ಟು ಕೊಡುವ ಬಗ್ಗೆ ಮನವೊಲಿಸುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಮೈಸೂರು ಹಾಗೆಯೇ ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಗೆಲ್ಲಬೇಕು, ಅದಕ್ಕೆ ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಇವತ್ತು ಮಾಡ್ತಾರೆ. ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತು ಹಾಸನ ಈ ಭಾಗದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಗಳು ಗೆಲ್ಲೇಬೇಕು. ಆ ಮುಖಾಂತರ ರಾಜ್ಯದಿಂದ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಶ್ರುತಿ, ಪ್ರಮುಖವಾಗಿ ಆ ಭಾಗದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು. ಬಿಜೆಪಿ ಮತ್ತು JDS ಏನೇ ಸ್ಥಳೀಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಮರೆತು ಒಗ್ಗಟ್ಟಾಗಿ ಹೋಗಬೇಕು. ಹಾಸನ ಮತ್ತು ಮಂಡ್ಯ JDSಗೆ ಬಹುತೇಕ ಸೀಟು ಬಿಟ್ಟುಕೊಡುವ ಸಾಧ್ಯತೆ ಇದೆ. ಅಲ್ಲಿ ಸುಮಲತಾ, ಮಂಡ್ಯದಲ್ಲಿ ಪ್ರಮುಖವಾಗಿ ಸುಮಲತಾ ಅವರು ಸಾಕಷ್ಟು ಆಕಾಂಕ್ಷಿಯಾಗಿದ್ದಾರೆ. ಅವ್ರನ್ನ ಮನವೊಲಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಅವರು ಅಮಿತ್ ಶಾ ಮತ್ತು ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಂಡ್ಯ ಕ್ಷೇತ್ರಕ್ಕೆ. ಆದರೆ ಅಲ್ಲಿ JDSಗೆ ಈ ಬಾರಿ ಕೊಡುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭ್ಯರ್ಥಿನ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ಅಮಿತ್ ಶಾ ಅವರು ರಾಜ್ಯ ನಾಯಕರ ಮುಂದಿಟ್ಟು ಯಾವುದೇ ರೀತಿಯ ಗೊಂದಲ ಆಗದಂತೆ 4 ಕ್ಷೇತ್ರಗಳು, ಹಳೆ ಮೈಸೂರು ಭಾಗದ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಕ್ಷೇತ್ರವನ್ನು ಗೆಲ್ಲಬೇಕು. ಜೊತೆಗೆ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು 28 ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ರೂಪಿಸ್ತಾರೆ. ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಹುಮ್ಮಸ್ಸನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾರೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಹಜವಾಗಿ ಅಮಿತ್ ಶಾ ಬಿಜೆಪಿಯ ಚಾಣಕ್ಯ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಬಹಳ ಕುತೂಹಲ, ನಿರೀಕ್ಷೆಗಳಿರೋದು ಈ ಮೈತ್ರಿ ಆದ ಬಳಿಕ ಯಾವ್ಯಾವ ಕ್ಷೇತ್ರವನ್ನ JDSಗೆ ಬಿಟ್ಕೊಡ್ತಾರೆ, ಯಾವ ರೀತಿಯ ಪ್ಲಾನಿಂಗ್ ಆಗುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಬಹಳ ಕುತೂಹಲ ಇದೆ. ಅದನ್ನ JDSಗೆ ಬಿಟ್ಕೊಡ್ತಾರಾ ಅಥವಾ ಬಿಜೆಪಿಯ ಉಳಿಸ್ಕೊಳ್ಳುತ್ತಾ ಆ ಮೂಲಕ ಸುಮಲತಾ ಅವ್ರಿಗೇನಾದ್ರೂ ಮಣೆ ಹಾಕ್ತಾರಾ ಅಂತ ಬೆಳವಣಿಗೆಗಳು ಕೂಡ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರೋದ್ರಿಂದ ಬಹಳ ಕುತೂಹಲ ಇದೆ. ಒಟ್ನಲ್ಲಿ ಒಕ್ಕಲಿಗರ ಕೋಟೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಮೇನ್ ಫೋಕಸ್ ಒಕ್ಕಲಿಗರ ಕೋಟೆ. ಅಲ್ಲೆಲ್ಲ ಬಿಜೆಪಿ ಅಲೆ ಸೃಷ್ಟಿ ಮಾಡೋದಕ್ಕೆ ಯಾವ ರೀತಿಯ ಪ್ಲಾನಿಂಗ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತು ಹಲವು ಕಾರ್ಯಕ್ರಮಗಳು
ಅಂದ್ರೆ ಸಭೆ ಸಮಾರಂಭಗಳು ಕೂಡ ಇರುತ್ತೆ, ಅದರಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಒಂದಷ್ಟು ಪ್ಲಾನ್ಗಳ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕೊನೆ ಹಂತದಲ್ಲಿ ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರ. ಇಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ದಿನ ದಿನವೂ ಹೊಸ ಚರ್ಚೆಗಳಾಗ್ತಾ ಇದೆ. ಇನ್ನು ಕೇವಲ 10 ದಿನಗಳಲ್ಲೇ ಮೈತ್ರಿ ಅಭ್ಯರ್ಥಿ ಘೋಷಣೆ ನಿಶ್ಚಿತವಾಗಿದ್ದರೆ, ಅದರಲ್ಲೂ ಸಂಸದೆ ಸುಮಲತಾ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಬಂದ ನಂತರ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಸ್ವಾಭಿಮಾನಿ ಸಂಸದೆಗೆ ಪ್ರಧಾನಿ ಮೋದಿ ಅವರಿಂದ ಅಭಯ ಸಿಕ್ತ ಹಾಗಿದ್ರೆ ಡೋಂಟ್ ವರಿ ಮೇಡಮ್, ಗುಡ್ ನ್ಯೂಸ್ ಫಾರ್ ಯು ಅಂತ ಪ್ರಧಾನಿ ಮೋದಿ ಅವರು ಭೇಟಿಯ ಸಂದರ್ಭದಲ್ಲಿ ಹೇಳಿದ್ದಾರೆ ಎನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್. ಹಾಗಿದ್ರೆ ಮಾತುಕತೆ ಯಾವ ರೀತಿ ಆಗಿದೆ, ಯಾವ ರೀತಿ ಅಭಯ ಬಿಜೆಪಿ ನಾಯಕರಿಂದ ಸುಮಲತಾ ಅವರಿಗೆ ಸಿಕ್ಕಿದೆ? ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ ಇನ್ ಕೇಸ್ ಮಂಡ್ಯ ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಟ್ರೆ ಬಿಜೆಪಿ ಪಾಳೆಯದಲ್ಲಿ ಯಾವ ರೀತಿಯ ಚರ್ಚೆಗಳ ಆರಂಭ ಆಗ್ಬೋದು, ಬಿಜೆಪಿಗೆ ನಷ್ಟ ಆಗಬಹುದಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಕೊಡಬಾರದು ಅನ್ನೋದು JDSನ ಇರಾದೆ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಚರ್ಚೆಯ ನಡುವೆ ಸುಮಲತಾ ಅವರಿಗೆ ಅಭಯ ಸಿಕ್ತಾ ಅನ್ನುವಂಥ ಪ್ರಶ್ನೆ ಇದೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಮೋದಿಗೆ ಸುಮಲತಾ ಅವರು ಮಾಹಿತಿಯನ್ನು ನೀಡಿರೋದು. JDSಗೆ ಮಂಡ್ಯ ಬಿಟ್ಕೊಟ್ರೆ ಬಿಜೆಪಿ ಶಕ್ತಿಯ ಕುಂದುತ್ತೆ, ಹೀಗಾಗಿ ಬಿಜೆಪಿಗೆ ಇಟ್ಕೋಬೇಕು ಈ ಕ್ಷೇತ್ರವನ್ನ ಅಂತ ಹೇಳಿದಾರಂತೆ. ಅವರಿಗೆ ಫಲತ್ತಾಗಿ ಗುಡ್ ನ್ಯೂಸ್ ಕೂಡ ಇದೆ ನಿಮಗೆ ಅಂತ ಹೇಳಿದಾರಂತೆ ಪ್ರಧಾನಿ ಮೋದಿ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ, ಮಂಡ್ಯ ಅಖಾಡ ಪ್ರತಿ ಸಾರಿಯೂ ಕೂಡ ಯಾವ ರೀತಿ ರಂಗೇರುತ್ತೆ ಅನ್ನೋದಕ್ಕೆ ಅಲ್ಲಿ ನಡೆಯುವಂತಹ ಬೆಳವಣಿಗೆಗಳೇ ಸಾಕ್ಷಿ. ಈ ಸಾರಿ ಸುಮಲತಾ ಅವರು ಮತ್ತೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಚುನಾವಣೆ ಸಮೀಪ ಇರುವಾಗ ಟಿಕೆಟ್ ಅನೌನ್ಸ್ ಆಗುವ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಂಡ್ಯದಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈ ಮಂಡ್ಯ ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಆರಂಭದಲ್ಲಿ ಶುರುವಾಗಿತ್ತು. ಈಗ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದ್ ರೀತಿ ತಿರುವನ್ನು ಪಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಟಿಕೆಟ್ ಅನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ರಾಷ್ಟ್ರೀಯ ನಾಯಕರ ಹತ್ರ ಭೇಟಿಯನ್ನ ಮಾಡುವಂತದ್ದು, ಅಲ್ಲಿ ನಮ್ಗೆ ಟಿಕೆಟ್ ಕೊಡುವೆ ಅಂತ ಹೇಳಿ ಪಟ್ಟನ್ನ ಇಡ್ತಾ ಇರುವಂತದ್ದು, ಜೊತೆಗೆ ಒತ್ತಾಯವನ್ನ ಆಗ್ತಾ ಇದ್ದಾರೆ. ಆ ಮೂಲಕ ಅವರು ಈ ಬಾರಿ ಟಿಕೆಟ್ ಅನ್ನ ತರೋ ನಿಟ್ಟಿನಲ್ಲಿ ಕಸರತ್ತನ್ನ ಮುಂದುವರಿಸಿರುವಂತದ್ದು. ನಿನ್ನೆ ಮೋದಿ ಅವ್ರನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಒಂದಷ್ಟು ಮಂಡ್ಯ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಯಾವ ರೀತಿ ಇದೆ, ಜೊತೆಗೆ ಬಿಜೆಪಿಗೆ ಈಗ ಯಾಕೆ ಅನಿವಾರ್ಯವಾಗಿ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನೋ ಒಂದಷ್ಟು ಮಾಹಿತಿಯನ್ನ ಮೋದಿ ಅವರ ಹತ್ರ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬಲವರ್ಧನೆ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಬಿಜೆಪಿ ಬಲವರ್ಧನೆ ಆಗ್ತಾ ಇರೋ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಬಿಜೆಪಿಗೆ ಟಿಕೆಟ್ ಕೊಡದೆ ಕ್ಷೇತ್ರವನ್ನ JDSಗೆ ಬಿಟ್ಕೊಟ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಬಲವರ್ಧನೆ ಮೇಲೆ ಪೆಟ್ಟು ಬೀಳ್ತದೆ, ಪಕ್ಷ ಬೆಳೆಯೋದ್ರ ಮೇಲೆ ಅದು ಒಂದಷ್ಟು ಪರಿಣಾಮ ಬೀರ್ತದೆ. ಹಾಗಾಗಿ ಈ ಬಾರಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಳ್ಳುವಂತದ್ದು ತೀರಾ ಅನಿವಾರ್ಯವಾಗಿದೆ. ಹಾಗಾಗಿ ನನಗೆ ಟಿಕೆಟ್ ಅನ್ನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಒಂದಷ್ಟು ಮಾತುಕತೆಯ ನಂತರ ಸುಮಲತಾ ಅವರಿಗೆ ಒಂದು ಅಭಯವನ್ನ ಮೋದಿ ಅವರ ನೀಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ನೀವು ಯಾವುದೇ ಕಾರಣ ನೀವೇನು ಧೈರ್ಯಗೆಡಬೇಡಿ, ನೀವು ಧೈರ್ಯವಾಗಿರಿ, ಜೊತೆಗೆ ನಿಮ್ಗೆ ಗುಡ್ ನ್ಯೂಸ್ ಸಿಗುತ್ತೆ. ಕೆಲವು ದಿನಗಳಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತದೆ ಅನ್ನೋ ಮೂಲಕ ಮಂಡ್ಯ ಕ್ಷೇತ್ರವನ್ನ ನಾವು ಇನ್ನೂ ಕೂಡ JDSಗೆ ಬಿಟ್ಕೊಟ್ಟಿಲ್ಲ, ಇನ್ನು ಕ್ಷೇತ್ರ ಯಾವ್ಗೆ ಬಿಟ್ಕೊಡ್ತೀವಿ ಅಂತ ಹೇಳಿಲ್ಲ. ಹಾಗಾಗಿ ನಿಮ್ಗೂ ಕೂಡ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಆ ಮೂಲಕ ಮಂಡ್ಯ ಕ್ಷೇತ್ರವನ್ನ ಸುಮಲತಾ ಅವ್ರಿಗೆ ಬಿಟ್ಟು ಕೊಟ್ಟರು ಅಚ್ಚರಿ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು, ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ. ಹೀಗಾಗಿ ಮಂಡ್ಯ ಕ್ಷೇತ್ರ ಕಳೆದ ಬಾರಿಯಷ್ಟೇ ಐಪನ್ನ ಪಡ್ಕೊಳ್ತಾ ಇರುವಂತದ್ದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ಜ್ಞಾನವಾಪಿ ಮಸೀದಿಯ ವಿಚಾರವಾಗಿ ಪ್ರತಿ ದಿನವೂ ಕೂಡ ಯಾವ ರೀತಿಯ ಬೆಳವಣಿಗೆ ನಡೀತಾ ಇದೆ, ಉತ್ಖನನದ ಸಂದರ್ಭದಲ್ಲಿ, ಸರ್ವೆಯ ಸಂದರ್ಭದಲ್ಲಿ ಏನೆಲ್ಲ ಸಿಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಇದೇ ಜ್ಞಾನವಾಪಿ ವಿಚಾರವಾಗಿ SDPI ಪ್ರತಿಭಟನೆಯನ್ನ ನಡೆಸಿರೋದು. PFI ಹಾದಿಯಲ್ಲಿಯೇ SDPI ಕಾರ್ಯಕರ್ತರ ನಡೆ, ಹಿಂದೂ ವಿರೋಧಿ ಹೋರಾಟಕ್ಕೆ SDPI ಧುಮುಕಿದೆ.
ಧರ್ಮಕ್ಕಾಗಿ ಹುತಾತ್ಮರಾಗೋದಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಪ್ರತಿಭಟನೆಯ ಸಂದರ್ಭದಲ್ಲಿ ಕರೆ ಕೊಟ್ಟಿರೋದು. ಜೈಲಿಗೆ ಹೋಗೋದಕ್ಕೆ, ಧರ್ಮಕ್ಕಾಗಿ ಹುತಾತ್ಮರಾಗೋದಕ್ಕೆ ತಯಾರಾಗಿ ಮಂಗಳೂರಿನಲ್ಲಿ ನಡೆದಂತಹ ಎಸ್ಡಿಪಿಐ ಪ್ರತಿಭಟನೆಯಲ್ಲಿ ಅಬ್ದುಲ್ ಮಜೀದ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿಯೋದಕ್ಕೆ, ಜೈಲಿಗೆ ಹೋಗೋದಕ್ಕೆ, ಲಾಠಿ ಏಟ್ ತಿನ್ನೋದಕ್ಕೆ, ಹುತಾತ್ಮರಾಗೋದಕ್ಕೆ ತಯಾರಾಗಿರಬೇಕು ಅಂತ ಹೇಳಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಲ್ಲಿ ನೆರೆದಿದ್ದ ಎಸ್ಡಿಪಿಐ ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿರೋದು ಪ್ರತಿಭಟನೆಯ ಸಂದರ್ಭದಲ್ಲಿ. ಈ ಪ್ರತಿಭಟನೆ ಜ್ಞಾನವಾಪಿ ಮಸೀದಿಯ ವಿಚಾರವಾಗಿ ಮಂಗಳೂರಿನಲ್ಲಿ ನಡೆದಿದೆ. 5 ಕೋಟಿ ಇರುವ ಕ್ರೈಸ್ತರು, 30 ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ, ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕಡು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೇಸುಗಳನ್ನು ಹಾಕಬೇಕಾಗ್ತದೆ, ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ, ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಜೈಲಿಗೆ ಹೋಗಕ್ಕೆ ತಯಾರಾಗಿ, ಜೈಲಿಗೆ ಹೋಗಕ್ಕೆ ತಯಾರಾಗಿ, ನೀವು ಲಾಠಿ ಏಟು ತರಲಿಕ್ಕೆ ತಯಾರಾಗಿ, ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ, ನೀವು 20 ಕೋಟಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಅಬ್ದುಲ್ ಮಜೀದ್ ಕೊಟ್ಟಿರುವಂತಹ ಈ ಹೇಳಿಕೆ ಈಗ ಸಹಜವಾಗಿ ವ್ಯಾಪಕ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪ್ರತಿ ಸಾರಿಯೂ ಕೂಡ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಹೇಳಿಕೆಯನ್ನ ಇವರು ಕೊಡ್ತಾರೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಬಗ್ಗೆ ಮತ್ತು ಅಬ್ದುಲ್ ಮಜೀದ್ ಕರೆ ಕೊಟ್ಟಿರುವಂತಹ ಈ ಕ್ರಮದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಏನು ಅಬ್ದುಲ್ ಮಜೀದ್ ಅವರು ಏನು SDPI ಏನು ಹೋರಾಟ ಇತ್ತು, ನಿನ್ನೆ ಪ್ರತಿಭಟನೆ ಇತ್ತು. ಅಂದ್ರೆ ಆ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಮತ್ತು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಈ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂತದ್ದು. ಅಬ್ದುಲ್ ಮಜೀದ್ ಅವರು ಈ ಹಿಂದಲೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನೇ ನೀಡಿಕೊಂಡು ಬಂದಿರುವಂತದ್ದು. ನಿನ್ನೆ ಕೂಡ ಆ ಕಾರ್ಯಕರ್ತರಿಗೆ ಏನು ಹುಮ್ಮಸ್ಸು ತುಂಬಿಸುವ ಬರದಲ್ಲಿ ಈ ರೀತಿಯಂತ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ನೀಡಿರುವಂತ. ಅಂದ್ರೆ ನಮ್ಮ ಹಕ್ಕುಗಳಿಗಾಗಿ ನಾವು ಬೀದಿಗಿಳಿಯುವುದಕ್ಕೆ, ಲಾಠಿ ಏಟು ತಿನ್ನುವುದಕ್ಕೆ ತಯಾರಾಗಿರ್ಬೇಕು, ನಮ್ಮ ಹಕ್ಕುಗಳಿಗಾಗಿ ನಾವು ಸಂಘರ್ಷ ಮಾಡಬೇಕು, ಬಲಿದಾನಕ್ಕೂ ಕೂಡ ಸಿದ್ಧರಾಗಬೇಕು ಅನ್ನುವಂತ ಹೇಳಿಕೆಯನ್ನು ಕೂಡ ಅಬ್ದುಲ್ ಮಜೀದ್ ಅವರು ಹೇಳಿರುವಂತ. ಅಂದ್ರೆ ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಮತ್ತು ಇತರ ಪಕ್ಷಗಳಿಂದ ನಮ್ಮ ಹಕ್ಕನ್ನು ನಮ್ಗೆ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು, ಸಂಘರ್ಷಕ್ಕೆ ಇಳಿಬೇಕು, ಅಲ್ಲದೆ ಲಾಠಿ ಏಟು ಕೂಡ ತಿನ್ಲಿಕ್ಕೂ ತಯಾರಾಗಬೇಕು, ಅವಶ್ಯಕ ಬಂದ್ರೆ ಹುತಾತ್ಮಕರಾಗಲು ತಯಾರಾಗಬೇಕು ಮತ್ತು ಬಲಿದಾನಕ್ಕೂ ಕೂಡ ಸಿದ್ಧರಾಗಬೇಕು ಅನ್ನುವಂತ ಒಂದು ಸಂದೇಶವನ್ನು ಏನು SDPI ಕಾರ್ಯಕರ್ತರಿಗೆ ನೀಡಿರುವಂತದ್ದು. ಏನು ಜ್ಞಾನವ್ಯಾಪಿ ಮಸೀದಿಯ ಪೂಜೆಗೆ ಅವಕಾಶ ನೀಡಿದ ಬಳಿಕ ಸಾಕಷ್ಟು ಈ ಒಂದು SDPI ಕಾರ್ಯಕರ್ತರು ಬೇರೆ ಬೇರೆ ರೀತಿಯಂತ ಕಾರ್ಯಕ್ರಮ, ಪ್ರತಿಭಟನೆ ಮಾಡಿ ಈ ಒಂದು ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಅದೇ ರೀತಿ ನಿನ್ನೆ ಕೂಡ ಈ ಒಂದು ಜ್ಞಾನವ್ಯಾಪಿ ಮಸೀದಿಯ ಪೂಜೆಯನ್ನು ಖಂಡಿಸಿ ನಿನ್ನೆ ಪ್ರತಿಭಟನೆ ಮಾಡಿರುವಂತದ್ದು. ಪ್ರತಿಭಟನೆಯಲ್ಲಿ ಈ ಒಂದು SDPI ಕಾರ್ಯಕರ್ತರಿಗೆ ಈ ರೀತಿಯಂತ ವಿವಾದಾತ್ಮಕವಾದಂತ ಒಂದು ಹೇಳಿಕೆ ನೀಡಿ ಅವರನ್ನ ಹುರಿ ತುಂಬಿಸಿರುವಂತದ್ದು. ಶ್ರೀಪಾದ್, ದಿನೇಶ್, ಇವರು ಹುತಾತ್ಮರಾಗೋದಕ್ಕೆ ರೆಡಿ ಆಗಿರಿ ಅಂತ ಕರೆ ಕೊಡ್ತಾರೆ, ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿರಿ ಅಂತ ಕರೆ ಕೊಡ್ತಾರೆ. ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ರೀತಿ ಕರೆ ಕೊಡೋದಕ್ಕೆ ತಮ್ಮ ಕಾರ್ಯಕರ್ತರಿಗೆ? ಶ್ರೀಪಾದ್, ಅಬ್ದುಲ್ ಮಜೀದ್ ಏನಿದ್ದಾರೆ ಅವರು ಈ ಹಿಂದಲೊಂದು ಅಷ್ಟೇ SDPI ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯಲ್ಲಿ ಹುರಿ ತುಂಬಿಸ್ತಾನೆ ಇರ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ SDPI ಕಾರ್ಯಕರ್ತರನ್ನು ಪ್ರವೋಕ್ ಮಾಡುವಂತ ಕೆಲಸ ಮತ್ತು ಎತ್ತಿ ಕಟ್ಟುವಂತ ಕೆಲಸ ತಮ್ಮ ಭಾಷಣದ ಮೂಲಕ ಮಾಡ್ತಾನೆ ಇರ್ತಾರೆ. ನಿನ್ನೆ ಕೂಡ ಈ ಒಂದು ಭಾಷಣದಲ್ಲಿ ಅವರನ್ನು ಪ್ರವೋಕ್ ಮಾಡುವಂತ, ಎತ್ತಿ ಕಟ್ಟುವಂತ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಏನಾದ್ರೂ ಸಂಘರ್ಷಕ್ಕೆ ಮುಂದಾಗಿ, ಯಾವುದೇ ರೀತಿಯಾದಂತ ಹೋರಾಟಕ್ಕೂ ಮುಂದಾಗಿ ಏನು ಲಾಠಿ ಏಟು ತಿನ್ನುವುದಕ್ಕೂ ಕೂಡ ತಯಾರಾಗಿರಿ ಎನ್ನುವಂತ ಒಂದು ಸಂದೇಶವನ್ನು ಅವರ ಕಾರ್ಯಕರ್ತರಿಗೆ ನೀಡಿರುವಂತ ಈ ಒಂದು ಏನು ಸಂದೇಶ ಏನಿದೆ, ಇದು SDPI ಕಾರ್ಯಕರ್ತರಿಗೆ ಮತ್ತಷ್ಟು ಏನು ಬಲ ನೀಡುವಂತಾಗಿ ಅವರು ಒಂದಷ್ಟು ಬೇರೆ ಬೇರೆ ಚಟುವಟಿಕೆಯಲ್ಲೂ ಕೂಡ ತೊಡಗಲಿಕ್ಕೆ ಒಂದು ಹುರಿದುಂಬಿಸಿದಂತಾಗುತ್ತೆ. ಹೀಗಾಗಿ ಈ ಒಂದು ಇವರ ಹೇಳಿಕೆ ಏನಿದೆ ಇದಕ್ಕೆ ಬಹಳಷ್ಟು ಖಂಡನೆ ವ್ಯಕ್ತ ಆಗ್ತಿರುವಂತದ್ದು. ಅಂದ್ರೆ ಈ ರೀತಿಯಂತ ಹೇಳಿಕೆ ಏನಿದೆ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತದೆ ಮತ್ತು ಪ್ರವೋಕ್ ಆಗುವುದಕ್ಕೂ ಕೂಡ ಸಾಧ್ಯ ಆಗ್ತದೆ. ಹೀಗಾಗಿ ಅಬ್ದುಲ್ ಮಜೀದ್ ಅವರ ವಿರುದ್ಧ ತೀವ್ರವಾದಂತಹ ಖಂಡನೆ ವ್ಯಕ್ತವಾಗಿರುವಂತದ್ದು ಮತ್ತು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು.